ಮೂರು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸ್ವಲ್ಪ ಹೊತ್ತಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗೋದಕ್ಕಿದೆ. ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗೋದಕ್ಕಿದೆ. ಮೂರು ಕ್ಷೇತ್ರಗಳಲ್ಲಿ 100 ರೀತಿಯ ಲೆಕ್ಕಾಚಾರಗಳಿದ್ದಾವೆ. ಯಾರು ಗೆಲ್ತಾರೆ ಅನ್ನೋದರ ಬಗ್ಗೆ 108 ಕುತೂಹಲಗಳು ಇದ್ದಾವೆ. ಮೂರು ಕ್ಷೇತ್ರದ ಮಿನಿ ಸಮರದ ಮತ ಎಣಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಈ ಮೂರು ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಪ್ರಕಟವಾಗೋದಕ್ಕಿದೆ. ಕೆಲ ಕ್ಷಣದಲ್ಲೇ ಕೌಂಟಿಂಗ್ ಪ್ರಕ್ರಿಯೆ ಆರಂಭ ಆಗೋದಕ್ಕಿದೆ. ದೋಸ್ತಿಗಳಿಗೆ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠೆ. ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಗೆಲ್ಲಬೇಕಾದಂತ ಅನಿವಾರ್ಯತೆ, ದೋಸ್ತಿಗೆ ಪ್ರೂವ್ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ. ಗೆದ್ರೇನು ಸೋತ್ರೇನು ಅನ್ನುವಂತ ಲೆಕ್ಕಾಚಾರ ಈಗಾಗಲೇ ಆರಂಭ ಆಗಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಕಾಂಗ್ರೆಸ್ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಕಾರಣ ಆಡಳಿತ ಪಕ್ಷವಾಗಿ ಬೈ ಎಲೆಕ್ಷನ್ ಅನ್ನು ಗೆಲ್ಲೋದು ಆಡಳಿತ ಪಕ್ಷವಾಗಿ ಆ ಪಕ್ಷಕ್ಕೆ ಹೆಚ್ಚಿನ ನಿರೀಕ್ಷೆ ಸಹಜವಾಗೇ ಇದೆ. ಯಾಕಂತಂದ್ರೆ ಬೈ ಎಲೆಕ್ಷನ್ ಯಾವ ಆಡಳಿತ ಪಕ್ಷ ಇರುತ್ತೋ ಅದಕ್ಕೆ ಹೆಚ್ಚು ಪೂರಕವಾಗಿರುತ್ತೆ. ಈ ಕಡೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ರಿಸಲ್ಟ್ ಕೂಡ ಬರೋದಕ್ಕಿದೆ. ಒಂದು ಕಡೆ ಇಂಡಿಯಾ, ಮತ್ತೊಂದು ಕಡೆ ಎನ್ಡಿಎ ಆಡಳಿತದಲ್ಲಿರುವಂತಹ ರಾಜ್ಯಗಳಿವೆ. ಇವತ್ತಿನ ಮತ ಎಣಿಕೆಯ ಕ್ಷಣದ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ನ್ಯೂಸ್ ಡೆಸ್ಕ್ ನಿಂದ ರಾಷ್ಟ್ರೀಯ ಎಲೆಕ್ಷನ್ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರದ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಹಾಗೆ ಮಂಜುನಾಥ್ ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಫಲಿತಾಂಶ ಬರಬಹುದು, ತಯಾರಿ ಯಾವ ರೀತಿಯಾಗಿದೆ, ಅದೆಲ್ಲದರ ಅಪ್ಡೇಟ್ಸ್ ನ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಹಾಗೆ ಅಲ್ಲಿಂದಾನೇ ಮೋಹನ್ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೋಹನ್ ಕೂಡ ಚನ್ನಪಟ್ಟಣದ ಕ್ಷಣದ ಲೈವ್ ಅಪ್ಡೇಟ್ಸ್ ನ ರಾಜ್ಯದ ಜನರ ಮುಂದೆ ಇಡ್ತಾ ಹೋಗ್ತಾರೆ. ಹಾಗೆ ನಂದೀಶ್ ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಶಿವಾನಂದ್ ಹಾಗೆ ಪ್ರಕಾಶ್ ನೂಲ್ವಿ. ಸಂಡೂರು, ಶಿಗ್ಗಾವಿ ಹಾಗೆಯೇ ಚನ್ನಪಟ್ಟಣ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ನ ಕ್ಷಣದ ಅಪ್ಡೇಟ್ಸ್. ಯಾವ ಅಭ್ಯರ್ಥಿ ಎಷ್ಟು ಮತಗಳಿಂದ ಮುಂದಕ್ಕಿದ್ದಾನೆ, ಎಷ್ಟು ಅಂತರದಿಂದ ಲೀಡನ್ನ ಪಡ್ಕೊಂಡಿದ್ದಾನೆ ಅನ್ನುವಂಥ ಡೀಟೇಲ್ಸ್ ನ ಕೂಡ ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಇಡಲಿದ್ದಾರೆ. ಮೊದಲನೇದಾಗಿ ಚನ್ನಪಟ್ಟಣಕ್ಕೆ ಹೋಗೋಣ. ಚನ್ನಪಟ್ಟಣದಲ್ಲಿ ತಯಾರಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮೊದಲಿಗೆ ಮೋಹನ್ ಬಳಿ ಹೋಗ್ತೀನಿ. ಮೋಹನ್, ರೈಟ್, ಮಂಜುನಾಥ್ ಅವ್ರ ಬಳಿ ಹೋಗ್ತೀನಿ. ಮಂಜುನಾಥ್, ಸದ್ಯಕ್ಕೆ ಯಾವ ರೀತಿಯಾದಂತಹ ತಯಾರಿ ನಡೀತಾ ಇದೆ? ಇಷ್ಟು ದಿನಗಳ ಕಾಲ ಪ್ರಚಾರವನ್ನ ಗಮನಿಸಿದ್ವಿ. ಮತದಾರ ಪ್ರಚಾರದ ಅಖಾಡದಲ್ಲಿ ನಾಯಕರು ಹೇಳಿದ್ದನ್ನ ಗಮನಿಸಿ ತನ್ನ ತೀರ್ಪನ್ನ ಕೂಡ ಕೊಟ್ಟಾಗಿದೆ. ಈಗ ಆ ತೀರ್ಪು ಹೊರಗಡೆ ಬರೋದಷ್ಟೇ ಬಾಕಿ. ಇನ್ನು 1 ಗಂಟೆಗಳ ಸಮಯ ಅಷ್ಟೇ ಬಾಕಿ ಇರೋದು. ಮತ ಎಣಿಕೆ ಆರಂಭ ಆಗ್ಬಿಡುತ್ತೆ. ಚನ್ನಪಟ್ಟಣದಲ್ಲಿ ಮತ ಎಣಿಕೆಗೆ ತಯಾರಿ ಯಾವ ರೀತಿಯಾಗಿದೆ? ಜನರ ಅಭಿಪ್ರಾಯ ಅಥವಾ ಜನರ ನಿರೀಕ್ಷೆಗಳು ಯಾವ ರೀತಿಯಾಗಿದ್ದಾವೆ? ವಿದ್ಯಾಶ್ರೀ, ಏನು ಎನ್ಡಿಎ ಮೈತ್ರಿಕೂಟಕ್ಕೆ ಒಂದು ಬಿಗ್ ಸವಾಲ್ ಅಂದ್ರೆ ಅದು ಚನ್ನಪಟ್ಟಣ ಉಪಚುನಾವಣೆ. ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತದ್ದು. ತಮಗೆ ಅಂದ್ರೆ ತಾವು 3ನೇ ಬಾರಿಗೆ ಒಂದು ಏನು ಅಗ್ನಿ ಪರೀಕ್ಷೆಗೆ ಇಳಿದಿರುವಂತದ್ದು. ಹೀಗಾಗಿ ಈಗಾಗಲೇ ನವೆಂಬರ್ 13ರಂದು ಚನ್ನಪಟ್ಟಣ ಮತದಾರರು ಯಾರು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅವರ ಭವಿಷ್ಯವನ್ನ ಮತಪೆಟ್ಟಿಗೆಯಲ್ಲಿ ಹಾಕಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ನಾನೀಗ ರಾಮನಗರ ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇದ್ದೀನಿ. ಈ ಒಂದು ಕಾಲೇಜಿನಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ಮಾಡಿಕೊಂಡಿರುವಂತದ್ದು. ಸುಮಾರು 69ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತದ್ದು. ಈಗಾಗಲೇ 14 ಟೇಬಲ್ಗಳಾಗಿರ್ಬೋದು, ಜೊತೆಗೆ 20 ರೌಂಡ್ಗಳಲ್ಲಿ ಈ ಒಂದು ಫಲಿತಾಂಶ ಹೊರಗಡೆ ಬರುವಂತದ್ದು. ಈಗಾಗಲೇ ಇದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಮೊದಲಿಗೆ ಏನು ಪೋಸ್ಟಲ್ ವೋಟ್ಸ್ ಏನಿದೆ ಅದನ್ನ ಕೌಂಟ್ ಮಾಡುವಂತದ್ದು. ನಂತರ ಇವಿಎಂ ಮಿಷಿನ್ಗಳನ್ನು ತೆಗೆದು ಆ ಒಂದು ಇವಿಎಂ ಮಿಷಿನ್ಗಳಲ್ಲಿರುವಂತಹ ಮತ ಎಣಿಕೆಗಳನ್ನು ಕೂಡ ಚುನಾವಣಾ ಅಧಿಕಾರಿಗಳು ಮಾಡುವಂತದ್ದು. ಈಗಾಗಲೇ ಇದಕ್ಕೆ ಬೇಕಾದಂತ ಒಂದು ಸಿದ್ಧತೆಯನ್ನ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಜೊತೆಗೆ ಏಜೆಂಟ್ಗಳು ಕೂಡ ಅವ್ರ ಜೊತೆಯಲ್ಲೇ ಇರುವಂತದ್ದು. ಇನ್ನು ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಇನ್ನೇನು ಕಾರ್ಯಕರ್ತರಾಗಿರ್ಬೋದು, ಅವರ ಏನು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಜೊತೆಗೆ ಯೋಗೇಶ್ವರ್ ಅವರ ಬೆಂಬಲಿಗರು ಕೂಡ ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಯೋಗೇಶ್ವರ್ ಅವರು ತಮ್ಮ 3ನೇ ಬಾರಿ ಈ ಒಂದು ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ 3ನೇ ಬಾರಿ ಒಂದು ಅಗ್ನಿ ಪರೀಕ್ಷೆಗೆ ಇಳಿದಿರುವಂತದ್ದು. ಯಾರೇ ಗೆದ್ರು ಕೂಡ ಅದು ಒಂದು ಇತಿಹಾಸ ಪುಟ ಸೇರುವಂತದ್ದು.
ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಆ ಮುಖಾಂತರ ಕಾಂಗ್ರೆಸ್ ಕೂಡ ನಿರೀಕ್ಷೆ ಇಟ್ಕೊಂಡಿದೆ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಯೋಗೇಶ್ವರ್ ಗೆಲ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿರುವಂತದ್ದು. ಜೊತೆಗೆ JDS ಕೂಡ ಏನು ನಾಯಕರು ಮತ್ತೆ ಅವರ ಕಾರ್ಯಕರ್ತರು ಹೇಳುವ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ 8ರಿಂದ 10,000 ಓಟುಗಳಲ್ಲಿ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಆದ್ರೆ ಈ ಒಂದು ಫಲಿತಾಂಶ ಅಂದ್ರೆ ಇನ್ನು 3-4 ಗಂಟೆಗಳ ಒಳಗೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.